ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಊರಿಗೆ ಹೋಗೋಣ ಅಂತ ಹೊರಟಿದ್ದೋ. ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಮನೆಯಿಂದ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವು, ಬೇಡ ಅಂತ ಗಾಡೀಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಗಾಡೀಲಿ ಹೊರಟೋ. ನೋಡಿ, ಮಳೆ ಸ್ವಲ್ಪ ಚೆನ್ನಾಗಾಗಿರೋದ್ರಿಂದ ಆ ಕಡೆ ಈ ಕಡೆ ನೇಚರು ಫುಲ್ಲು ಗ್ರೀನರಿ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಬಿಸಿಲು ಥರ ಇತ್ತು, ಹಂಗೂ ಮಳೆ ಬಂದು ಸ್ಟಾಪ್ ಆಗಿತ್ತು. ಸರಿ ಇರಲಿ, ಬಸ್ಸಲ್ಲಿ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಗಾಡಿಯಲ್ಲೇ ಹೋಗ್ತಾಯಿದ್ದೋ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತ ಯಾರೂ ಮೆನ್ಷನ್ ಮಾಡಬೇಡಿ. ಹೆಲ್ಮೆಟ್ಟು ಈ ಕಡೆ ಏನೋ ಅಷ್ಟು ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಇನ್ನೂ ಆ ಥರ ರೂಲ್ಸು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಯಾರೂ. ಸೊ ಅದರಿಂದ ನಾವು ಹಂಗೆ ಹೋಗ್ತಾ ಇದ್ದೀವಿ. हे प्रभु हे हरि राम कृष्ण जगन्नाथ प्रेमानंदी ये क्या हुआ? ನೋಡಿ, ಇದು ನಮ್ಮದು ಸೆಕೆಂಡ್ ಹೋಟೆಲ್ಲು. ಅಲ್ಲಿ ಬೆಂಗಳೂರಲ್ಲಿ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಸಂತೆಕೋಡಹಳ್ಳಿಯಲ್ಲಿ ನಮ್ಮ ಅಪ್ಪ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳುತ್ತೆ. ಸಾಮಾನೆಲ್ಲ ತೊಳೆದು ಜೋಡಿಸ್ಕೊಂಡಿದೆ. ಇಲ್ಲಿಂದ ನೋಡಿ, ಇದು ಮುಳ್ಳಳ್ಳಿ ಸಂತೆಕೋಡಹಳ್ಳಿ ಮೇಯ್ನ್ ರೋಡು, BDCC ಬ್ಯಾಂಕ್ ಆಪೋಸಿಟ್ಟೆ ಕೊಲ್ಲಾಪುರದಮ್ಮ ಮಿಲ್ಟ್ರಿ ಹೋಟೆಲ್ ಅಂತ ನೇಮು ಇದ್ರದ್ದು. ಇಲ್ಲಿಂದ ಫುಲ್ಲು ಸ್ಟೆಪ್ ಇಳ್ಕೊಂಡು ಹೋದರೆ ಫಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ 3 ಟೇಬಲ್ ಹಾಕಿ ಸೀಟಿಂಗ್ ಕೆಪಾಸಿಟಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಂದ ಇಳ್ಕೊಂಡು ಹೋದರೆ ಡೌನ್ ಸೈಡಲ್ಲಿ ಒಂದು ರೂಮು ಇಲ್ಲಿ ನೋಡಿ ಇಲ್ಲಿದೆ. ಇದೆಲ್ಲ ಮಾಡಿದ್ದಾರೆ ನೋಡಿ ಅಡುಗೆ. ಇವರೇ ನಮ್ಮಪ್ಪ ಜ್ಯೂಸ್ ಕುಡಿತಾ ಇದ್ದಾರೆ. ಅಡುಗೆ ಎಲ್ಲ ಮಾಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಏನೇನು ಮಾಡಿದ್ದಾರೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ಬಂದು ತಲೆಕಾಲು ಸಾಂಬಾರು. ಓ, ನಾನೇ ಬೀಳಿಸ್ಬಿಟ್ಟೆ ಒಳಗಡೆ. ಓಕೆ, ತೆಗಿತಾರೆ ಬಿಡಿ ನಮ್ಮಪ್ಪ. ಇದು ಬಂದು ಬೋಟಿ ಸಾಂಬಾರು, ಬೋಟಿ ಗೊಜ್ಜು. ಬಿಸಿ ಬಿಸಿ ಇದೆ ನೋಡಿ, ನಾವು ಹೋಗ್ತಾ ಇದೆ. ಈ ಕಡೆ ಬಂದು ಇಲ್ಲಿ ಚಿಕನ್ ಕರಿ, ಚಿಕನ್ ಸಾಂಬಾರು ಏನಾದರೂ ಅನ್ಕೊಬೋದು. ವೈಟ್ ರೈಸು ಮತ್ತು ಮೇಲೆ ಏನೋ ಇಟ್ಟಿದ್ದಾರೆ, ಕಬಾಬು. ಅಲ್ಲಿ ನೋಡಿ, ಇದು ಮುದ್ದೆ ರೆಡಿ ಇದೆ. ಎಲ್ಲ ಬಿಸಿ ಬಿಸಿ ಇವಾಗ ತಾನೇ ಮಾಡಿ ಇಟ್ಟಿದ್ದಾರೆ. ಇಷ್ಟು ಇವ್ರು ಮಾಡೋದು ಐಟಮ್ಸು. ಫಿಶ್ಶು ಮಾಡ್ತಾರೆ, ಆದರೆ ಇವತ್ತು ಮಾಡಿಲ್ಲ. ನೋಡಿ, ಇದೇ ಮುಳ್ಳಳ್ಳಿ ಮೇಯ್ನ್ ರೋಡು, ಮುಳ್ಳಳ್ಳಿ ಸಂತೆಕೋಡಹಳ್ಳಿ ಮೇಯ್ನ್ ರೋಡು. तू समझा? हाँ नहीं, तू समझा नहीं. ಮಮ್ಮಿ ಬರ್ತದಂತ ಪಾಪ, ನೀನು ಬೇರೆ ಹೊಸ ಸೀರೆ ಬೇರೆ ಉಟ್ಕೊಂಡೆ. ಯಾವ್ದಲ್ಲ ಉಜ್ಜ ಅಷ್ಟರಲ್ಲಿ ಕೂಲ್ ಡ್ರಿಂಕ್ಸ್ ಅಂತ ಬೇಕೇನು? ಜಾಸ್ತಿ ಎಲ್ಲ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನೀನು ತಗೊಬಂದು ಕೊಟ್ಟ ನೀನು ಯಾ ಸುಮ್ಮನೆ ಡೌ ಮಾಡ್ಬೇಡ. ಅಷ್ಟು ಇಲ್ಲಿ ಮನೆ ಪಕ್ಕ ಬಿಟ್ಬಿಟ್ಟು ಅಲ್ಲೋಗಿ ತಂದ್ಬಿಡ್ತಾರೆ. ಊರಿಂದ ಬಂದು ಬೆಂಗಳೂರು ಕಡೆ ಹೊರಟಿದ್ದೋ. ನೋಡಿ ಹೇಗಿದೆ ವಾತಾವರಣ, ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿಂದ ಬರ್ತಾ ಯಾವುದೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಟೈಮ್ ಆಗಿದ್ದರಿಂದ. ಸೊ ಬಂದು ಹಂಗೆ ನಮ್ಮದು ಸ್ವಲ್ಪ ಲಗೇಜ್ ಎಲ್ಲ ತಗೊಂಡು ಬೆಂಗಳೂರು ಕಡೆ ಹೊರಟು. ನಮ್ಮ ಹೋಟೆಲ್ಲು ನಾವು ಸಂಜೆ ಈವ್ನಿಂಗ್ ಓಪನ್ ಮಾಡಬೇಕಲ್ಲ,
ಮತ್ತು ಸಂಜೆ ಯಾವುದೋ ನಾಳೆ ಒಂದು ಆರ್ಡ್ರ್ ಇದೆ ಅಂತ ಹೇಳಿದ್ರು ನಮ್ಮ ಮೇಡಮ್ಮು, ಕಾಲ್ ಮಾಡಿದರು. ಅದರೊಂದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ವೆದರ್ ಮಾತ್ರ ಸಖತ್ತಾಗಿದೆ. ಈ ಥರ ವೆದರ್ ಇದ್ದರೆ ಎಷ್ಟು ದೂರ ಬೇಕಾದರೂ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಆರಾಮ್ಸೆ. ಮಸ್ತಾಗಿದೆ. ಈ ಕಡೆ ಎಲ್ಲ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ಅದರಿಂದ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಪ್ಪ ಇದು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಾಳೆ ಆರ್ಡ್ರಿಗೆ ಇದೇ ಮೇಯ್ನು. ಸೊ ಯಾವ್ದು ಆರ್ಡ್ರು ಏನು ಅಂತ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇವರೆಲ್ಲ ಈ ವಿಡಿಯೋ ಮೊದಲು ನೋಡ್ತಾ ಇದ್ದೀರೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಸಮಸ್ತ ನಾಡಿನ ಜನತೆಗೆ ಬಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಗಾಯ್ಸ್.